ಇವತ್ತು ದೆವ್ವ ನೋಡಿ ನನಗೆ ಫುಲ್ ಭಯ ಆಗ್ಬಿಟ್ಟಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂತ. ನಮ್ಮಮ್ಮ ಮನೇಲಿ ಇರೋದ್ರಿಂದ ನಾನು 7:30 ಎದ್ದ ತಕ್ಷಣ ಕೆಲಸದವ್ರು ಬಂದಿದ್ರು ಅಂತೇಳಿ ನಾನು ರೆಡಿ ಆಗ್ಬಿಟ್ಟು ಹೊರಟೆ ಕಾಯಿ ಕಿಳ್ಸಕ್ಕೆ. ಚಿಕ್ಕಣ್ಣ ಅಂಕಲ್ ಇನ್ನೂ ರೋಟಿ ಕಟ್ತಾ ಇದ್ರು. ಅಷ್ಟರಲ್ಲಿ ಒಬ್ಬೊಬ್ರನ್ನೇ ನಾನು ಡ್ರಾಪ್ ಮಾಡ್ತಾ ಇದ್ದೆ ತೋಟದ ಹತ್ರ. ಆ ರೋಡು ತುಂಬಾ ಚಿಕ್ಕ ರೋಡು, ಡ್ರಾಪ್ ಕೂಡ ಮಾಡೋಕ್ಕಾಗಲ್ಲ. ಆದ್ರೂ ಕಷ್ಟಪಟ್ಬಿಟ್ಟು ಇದೆಲ್ಲ ಎತ್ಕೊಂಡೋಗಿ ಡ್ರಾಪ್ ಮಾಡಿದ್ದಾಯ್ತು. ಕೈ ಊತ ಕೂಡ ಸ್ವಲ್ಪನೂ ಕಡಿಮೆ ಆಗಿಲ್ಲ, ಫುಲ್ ನೋವಾಗ್ಬಿಟ್ಟಿತ್ತು. ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಗಾಡಿ ಕೂಡ ಈ ಕಡೆ ಓಡ್ಸಕ್ಕಾಗ್ತಿಲ್ಲ. ಬಟ್ ಅಪ್ಪಾಜಿ ಇಲ್ಲ ಅಂತ ನಾನೇ ಗಾಡಿ ಓಡಿಸಿದ್ದಾಯ್ತು. ಎಲ್ಲಾರನ್ನೂ ಡ್ರಾಪ್ ಮಾಡಿ ಚೀಲ ಎಲ್ಲ ಎತ್ಕೊಂಡೋಗಿರೋ ಅಷ್ಟ್ರಲ್ಲಿ ಟೈಮ್ ಆಗಿತ್ತು ತಿಂಡಿಗೆ. ಸೊ ಅವ್ರಿಗೆಲ್ಲ ತಿಂಡಿ ಕೊಟ್ಬಿಟ್ಟು ನಾನು ತಿಂಡಿ ತಿಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾನು ಇಂಥ ಕೆಲಸ ಅಂತ ಕೆಲಸ ಅಂತ ಇಲ್ಲ, ಅವರೆಲ್ಲ ಒಂದೊಂದು ಕೆಲಸ ಅಂತ ಹಂಚ್ಕೊಂಡು ಮಾಡ್ತಿರ್ತಾರೆ. ನಾನು ಎಲ್ಲ ಕೆಲಸ ಮಾಡಬೇಕು. ಈ ಕಡೆ ಕಂಕಿ ತಗೊಂಡು ಹಾಕ್ಬೇಕು, ಕಾಯಿ ಹಾಯ್ಬೇಕು, ಎಲ್ಲಾವುದು ಮಾಡಬೇಕು. ಪ್ರಕಾಶ್ ಅಂಕಲ್ ನಮಗೆ ಕಾಯಿ ಕಿಡಕ್ಕೆ ನಡುವೆ ಬರ್ತಾ ಇಲ್ಲ. ಇವತ್ತು ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ದೆವ್ವ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ರು. ನಾನು ಅದೆಲ್ಲ ನಂಬಲ್ಲ. ಪಾಸಿಟಿವ್ ಎನರ್ಜಿ ಇರೋ ಕಡೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಕೂಡ ಗೊತ್ತು. ಅದನ್ನ ಮಾತ್ರ ನಾನು ನಂಬ್ತೀನಿ. ಒಂದು ತೋಟ ಕಾಯಿ ಕಿತ್ತಿ 10 ಕ್ವಿಂಟಲ್ ಲೆಕ್ಕ ಆಗಿರೋದ್ರಿಂದ ಕಾಯೆಲ್ಲ ತೂಕ ಚೆಕ್ ಮಾಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೊರಟ್ವಿ ಪಕ್ಕ ತೋಟಕ್ಕೆ ಕಾಯಿ ಕಿಡಕ್ಕೆ. ಕಾಯೆಲ್ಲ ಆಯ್ದು ಕಂಕಿ ಬಡಿಯೋಷ್ಟ್ರಲ್ಲಿ ತುಂಬಾ ಟೈಮ್ ಆಗಿತ್ತು. ಇನ್ನು ನಾನು ಅಡಿಕೆ ಕಾಯಿ ತುಂಬಕ್ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಟೈಮ್ ಆಗ್ತೈತೆ, ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ನಾನೇ ಕಾಯಿ ತುಂಬಕ್ ಹೋದೆ. ಸಿದ್ದಣ್ಣ ನಾನೇ ಕಾಯಿ ತುಂಬ್ತೀನಿ, ಚೀಲ ಇಟ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಸರಿ ಅಂತ ಚೀಲ ಇಟ್ಕೊಂಡು ಈ ಕಡೆ ಇಟ್ವಿ. ಇನ್ನೊಬ್ಬ ಅಣ್ಣ ಕೂಡ ಬಂದಿದ್ರು. ಅವ್ರು ನನ್ನ ಫೋನ್ ತಗೊಂಡು ವಿಡಿಯೋ ಎಲ್ಲ ಮಾಡ್ತಾ ಇದ್ರು, ನಾವು ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿ. ಚೀಲ ಎಲ್ಲ ಮಾಡಿ ಟ್ರ್ಯಾಕ್ಟರಿಗೆ ಲೋಡ್ ಮಾಡ್ಬೇಕಾದ್ರೆ ತುಂಬಾ ಕತ್ಲಾಗಿತ್ತು. ಮಾಗಿ ಹೊತ್ತಾಗಿರೋದ್ರಿಂದ ಬೇಗ ಕತ್ಲಾಗುತ್ತೆ. ಎಲ್ಲ ಎತ್ಕೊಟ್ಟಂಗೆ ನಾನು ನಮ್ಮಣ್ಣ ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ಚೀಲ ಲೋಡ್ ಮಾಡ್ಕೊಂಡ್ವಿ. ಕಿತ್ತೋಗಿರೋದ್ರಿಂದ ಚೀಲ ಬಿದೋಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ. ಅದಾದ್ಮೇಲೆ ಆ ಚೀಲನ ನಮ್ ಗಾಡಿಗೆ ಇಟ್ಕೊಂಡು ಹೋದ್ವಿ. ಮನೆ ಹತ್ರ ಬರೋ ಅಷ್ಟ್ರಲ್ಲಿ ತುಂಬಾ ಲೇಟ್ ಆಗಿತ್ತು. ಟ್ರ್ಯಾಕ್ಟರ್ ಇಂದ ಚೀಲ ಎಲ್ಲ ಇಳಿಸಿ ಅನ್ಲೋಡ್ ಮಾಡೋ ಗ್ಯಾಪ್ ಅಲ್ಲಿ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಕೆಳಗೆ ಬಂದೆ. ಗೋಟ್ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಹೆಣ್ಣಾಳ್ ಬಂದಿದ್ರು ಕೆಲ್ಸಕ್ಕೆ. ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಟೀ ಇಟ್ಕೊಟ್ಟೆ. ಒಲೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಅಪ್ಪಾಜಿಗೆ ಫೋನ್ ಮಾಡಿದೆ, ರೆಡಿ ಆಗಿದ್ದೀನಿ ಬರ್ತೀನಿ ಅಂತ ಹೇಳಿ. ಅಪ್ಪಾಜಿ ಬೇಡಮ್ಮ ಇವತ್ತು ತುಂಬಾ ಟಯರ್ಡ್ ಆಗಿರುತ್ತೆ, ಆಲ್ರೆಡಿ ಲೇಟ್ ಆಗಿದೆ, ಮಲ್ಕೋ ಇವತ್ತು ಅಂತ ಹೇಳಿದ್ರು. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.